ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಶಿಕ್ಷಣ ಅಂತ ಹೇಳಿದ್ರೆ ನಮ್ಮ ಮೌಲ್ಯ ಇರಬಹುದು ಅಥವಾ ನಾವು ಕಲಿತಾ ಇರುವಂತಹ ವಿದ್ಯೆ, ನಮ್ಮ ನಡವಳಿಕೆ ಎಲ್ಲವನ್ನ ಕೂಡ ಉತ್ತಮಗೊಳಿಸುವಂತಹ ಅತಿ ದೊಡ್ಡ ಪ್ರಕ್ರಿಯೆ. ಸೊ ನಾವು ವಿದ್ಯಾರ್ಥಿಗಳ ಜೀವನದಲ್ಲಿ ಇರಬೇಕಾದ್ರೇ ಇದೆಲ್ಲ ಉತ್ತಮ ಆಗಬೇಕು ಅಂದರೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ, ಪೋಷಕರ ಕರ್ತವ್ಯ ಕೂಡ. ಸೊ ನಿರಂತರವಾಗಿ ನೀವು ಒನ್ಸ್ ಅಕಾಡೆಮಿಕ್ಸ್ ಇಯರ್ನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದಾಗ ನಿರಂತರ ಹುಡುಕಾಟ ಉತ್ತಮ ಶಿಕ್ಷಣ ಸಂಸ್ಥೆ ಯಾವುದು, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಯಾವುದು, ಒಳ್ಳೆ PU ಕಾಲೇಜ್ ಯಾವುದು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನಿರಂತರವಾಗಿ ಎಜುಕೇಷನ್ ಪ್ರೋಗ್ರಾಮ್ ಮೂಲಕ ನಿಮಗೆ ಮಾಹಿತಿ ಕೊಡ್ತಾನೆ ಇರ್ತೀವಿ. ಇವತ್ತು ನಾವು ಮಾತಾಡ್ತಾ ಇರೋದು ನಿಮಗೆಲ್ಲ ದೇಶದಾದ್ಯಂತ ಪ್ರತಿಷ್ಠಿತ ಎಜುಕೇಷನ್ ಸಂಸ್ಥೆಗಳು ಯಾವುದು ಅಂತ ಬಂದಾಗ ನಾನು ಹೇಳೋದಕ್ಕೆ ಹೊರಟಿರುವಂತಹ ಹೆಸರು ಯಾವಾಗಲೂ ಕೇಳಿರ್ತೀರಿ, ರಾಮಯ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ. ತುಂಬ ಪ್ರತಿಷ್ಠಿತವಾದಂತಹ ಇನ್ಸ್ಟಿಟ್ಯೂಷನ್ನು, ಅಲ್ಲಿನ ಗುಣಮಟ್ಟದ ಶಿಕ್ಷಣದ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ. ಅದರ ಅಂಗ ಸಂಸ್ಥೆ ನಾವ್ಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನದಲ್ಲಿರೋದು. ಸೊ ಇದು ವಿಪರೀತವಾಗಿ ತನ್ನ ಗುಣಮಟ್ಟದ ಶಿಕ್ಷಣಕ್ಕೆ ಮತ್ತು ಒಳ್ಳೆ ರೀತಿ ಮಾರ್ಗೋಪಾಯಗಳನ್ನು ವಿದ್ಯಾರ್ಥಿಗಳಿಗೆ ಕೊಡೋ ನಿಟ್ಟಿನಲ್ಲಿ ಇವರು ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಆಫರ್ ಮಾಡುವಂತಹ ಕೋರ್ಸಸ್ಗಳು ಯಾವುದು, ಇಲ್ಲಿನ ಫ್ರೀ ಸ್ಟ್ರಕ್ಚರ್ ಇರ್ಬೋದು, ಆಮೇಲೆ ಪ್ಲೇಸ್ಮೆಂಟ್ ಇರ್ಬೋದು, AI ಟೆಕ್ನಾಲಜಿನ ಈ ಇನ್ಸ್ಟಿಟ್ಯೂಷನ್ ಹೇಗೆ ಅಳವಡಿಕೆ ಮಾಡ್ಕೊಂಡಿದೆ, ಫ್ಯಾಕಲ್ಟೀಸ್ಗಳ ಎಜುಕೇಷನ್ ಗುಣಮಟ್ಟ ಇರಬಹುದು, ಎಲ್ಲದರ ಬಗ್ಗೆ ಸಮಗ್ರವಾಗಿ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳಿದ್ದಾರೆ ನಾವ್ಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಡೆಯಿಂದ. ಅವ್ರನ್ನ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನಮ್ಮ ಜೊತೆಗೆ ಡಾಕ್ಟರ್ ವಿನೂತಾ MR ಅಂತ, ಪ್ರೊಫೆಸರ್ ಅಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಯ್ ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹಾಗೆ ಡಾಕ್ಟರ್ DV ಮಂಜುನಾಥ್ ಅಂತ, ಇವರು ಪ್ರೊಫೆಸರ್ ಮತ್ತು ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕಡೆಯಿಂದ ಬಂದಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಹಾಯ್ ಮೇಡಮ್, ನಮಸ್ಕಾರ. ಸರ್, ಈಗಾಗಲೇ CET ರ್ಯಾಂಕ್ ಬಂದಿದೆ, ಫಲಿತಾಂಶ ಪ್ರಕಟ ಆಗಿದೆ, ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು. ಸೊ ನಾವು ವಿದ್ಯಾರ್ಥಿಗಳ ಜೀವನದಲ್ಲಿ ಹೆಂಗಿರುತ್ತೆ ಅಂದರೆ, ಯಾವುದಾದ್ರೂ ಒಂದು ಪ್ರೆಸ್ಟೀಷಿಯಸ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬಿಡೋಣ ಅಥವಾ ಯಾವುದಾದ್ರೂ ಒಳ್ಳೆ ಪ್ಲೇಸ್ಮೆಂಟ್ಗಳಾಗ್ತಾ ಇರೋ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬಿಡೋಣ ಅಂತ ಎರಡು ಆಯ್ಕೆ. ಅದು ಬಿಟ್ಟು ಮೂರನೇ ಆಯ್ಕೆ ಅನ್ನೋದನ್ನೇ ನಾವು ಯೋಚನೆ ಮಾಡಲ್ಲ. ಸೊ ಒಳ್ಳೆ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಾವು ಇದನ್ನು ಫಾಲೋನೇ ಮಾಡಬೇಕು ಅನ್ನೋ ಕ್ರೈಟೀರಿಯಾ ಯಾವುದು, ಪೋಷಕರು ಮಾಡೋ ತಪ್ಪೇನು? ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಆಯ್ಕೆ ಮಾಡುವಾಗ ವಿದ್ಯಾರ್ಥಿಗಳು ಹೆಸರು ಮತ್ತು ರ್ಯಾಂಕನ್ನು ಅಷ್ಟೇ ನೋಡಿ ಸೆಲೆಕ್ಟ್ ಮಾಡ್ತಾರೆ, ಅದು ತಪ್ಪು. ಒಂದು ಕಾಲೇಜ್ನಲ್ಲಿ ಒಂದು ಗುಣಮಟ್ಟದ ಒಂದು ಎಜುಕೇಷನ್ ಕೊಡಬೇಕಾದಾಗ ಫ್ಯಾಕಲ್ಟಿ ಕ್ವಾಲಿಟಿ ಮತ್ತು ಪ್ಲೇಸ್ಮೆಂಟ್ ಸಪೋರ್ಟ್ ಹೇಗಿದೆ, ಕೆರಿಯರ್ ಗೈಡೆನ್ಸ್ ಹೇಗಿದೆ ಮತ್ತು ಅಲ್ಲಿನ ಒಂದು ಪ್ರಯೋಗಾಲಯಗಳ ತರಬೇತಿ ಹೇಗಿದೆ ಮತ್ತು ಅಡ್ವಾನ್ಸ್ಡ್ ಉದಯೋನ್ಮುಖ ಮತ್ತು ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ಯಾವ ರೀತಿ ಅಲ್ಲಿನ ಕಾಲೇಜ್ ಪ್ರಾಧ್ಯಾಪಕರುಗಳು ಯಾವ ರೀತಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಷಯಗಳನ್ನು ತುಂಬ ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ತಮ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ವಿನುತಾ ಅವರೇ, ನೀವು ಹೇಳಿ ನನಗೆ, ಈಗ ಯಾವುದೇ ಒಂದು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದಾಗ ಅಲ್ಲಿ ಆಫರ್ ಮಾಡೋ ಕೋರ್ಸಸ್ಗಳ ಮೇಲೆ ನಾನು ಆಯ್ಕೆ ಮಾಡಬೇಕಾ ಬೇಡವಾ ಅನ್ನೋದು ನಿರ್ಧಾರ ಆಗುತ್ತೆ. ಸೊ ಏನೇನು ಕೋರ್ಸಸನ್ನು ನಾವ್ಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಜನರಿಗೆ ಪ್ರೊವೈಡ್ ಮಾಡ್ತಿದೆ ಅಂತ? ನಮ್ಮ ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಯಾವುದೆಲ್ಲ ಕೋರ್ಸಸ್ ಆಫರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, CSE AIML, CSE ಸೈಬರ್ ಸೆಕ್ಯೂರಿಟಿ, ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಇಷ್ಟು ಕೋರ್ಸ್ಗಳನ್ನ ನಮ್ಮ ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಆಫರ್ ಮಾಡ್ತಾ ಇದೆ. AI ಬಂದ ಮೇಲೆ ಮುಖ್ಯವಾಗಿ ಎಲ್ಲರೂ ಕೇಳ್ತಾ ಇರೋದು, AI ಕೋರ್ಸಸ್ಗಳನ್ನೇ ಮಾಡಿಬಿಡ್ತೀನಿ, ಯಾಕೆ ಇಂಜಿನಿಯರಿಂಗ್ ಕೋರ್ಸ್ ಮಾಡಬೇಕು, ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟೋದಕ್ಕಿಂತ ಶಾರ್ಟ್ ಟರ್ಮಲ್ಲಿ ನಾನು ಮಾಡಿಬಿಟ್ಟು ಇಂಜಿನಿಯರಿಂಗ್ ಕ್ವಾಲಿಫಿಕೇಷನ್ನೇ ತೊಗೊಂಡ್ಬಿಡ್ತೀನಿ ಅನ್ನೋದು ಒಂದು ಮಾತಿದೆ. ಅದು ಭ್ರಮೆ ಅಂತೀರಾ ನೀವು, ಅಥವಾ ಇಲ್ಲ ಎಜುಕೇಷನ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಸ್ಟಿಲ್ ಕೋರ್ಸಸ್ ಪ್ರಸ್ತುತತೆಯನ್ನು ಕಾಯ್ದುಕೊಂಡಿದೆ ಅಂತೀರಾ? ಹೇಗೆ ನೋಡ್ತೀರಿ? ಇವಾಗ ತುಂಬ ಜನ ಪೇರೆಂಟ್ಸ್ ಮೈಂಡಲ್ಲಿ ಈ ಕ್ವೆಶನ್ ಓಡ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೋರ್ಸ್ ಮಾಡಿದ್ರೆ ಸಾಕಾ ಅಂತ ಅಂದ್ಬಿಟ್ಟು ಅಂತ. ಈಗ ನಿಮಗೆಲ್ಲ ಗೊತ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಅವರ್ ಮಾಡರ್ನ್ ಲೈಫ್. ಇಟ್ಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ದ ವೇ ವಿ ಥಿಂಕ್, ದ ವೇ ವಿ ವರ್ಕ್, ದ ವೇ ವಿ ಲಿವ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರೆ ನಮ್ಮದು ಇಂಜಿನಿಯರಿಂಗ್ ಬೇಡ ಅಥವಾ ಇಂಜಿನಿಯರಿಂಗ್ ನೆಸೆಸಿಟಿ, ಇಂಜಿನಿಯರ್ಸ್ ನೆಸೆಸಿಟಿ ಇರಲ್ಲ ಅಂತಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ನಾಟ್ ಎ ಟೆಕ್ನಾಲಜಿ ಟು ರೀಪ್ಲೇಸ್ ಇಂಜಿನಿಯರ್ಸ್ ಆರ್ ಇಂಜಿನಿಯರಿಂಗ್. ಅದು ಒಂದು ಟೂಲ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಎ ಟೂಲ್ ಯೂಸಿಂಗ್ ವಿಚ್ ಇಂಜಿನಿಯರಿಂಗ್ ಕ್ಯಾನ್ ಬಿ ಎನ್ಹಾನ್ಸ್ಡ್ ಆರ್ ಇಟ್ ಕ್ಯಾನ್ ಬಿ ಮೇಡ್ more efficient.
ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ಹಾನ್ಸಸ್ ಇಂಜಿನಿಯರಿಂಗ್, ಇಟ್ ಡಸ್ ನಾಟ್ ರೀಪ್ಲೇಸ್ ಇಂಜಿನಿಯರ್ಸ್. ಓಕೆ, ಗ್ರೇಟ್. ಫ್ಯಾಕಲ್ಟೀಸ್ ಹೇಗಪ್ಪ ಇದ್ದಾರೆ ನಾವ್ಕೀಸ್ನಲ್ಲಿ? ಆಮೇಲೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಹೊಂದಿರೋ ಪ್ರೊಫೆಸರ್ಸ್ ಇದ್ದಾರಾ ಅಂತ? ಈಗ ಹಳೆ ಕಾಲದಲ್ಲೆಲ್ಲ ಒಂದು ಓಲ್ಡ್ ಸ್ಕೂಲ್ ಲರ್ನಿಂಗ್ ಅಂತಿತ್ತು. ಒಂದು ಚಾಕ್ ಬೋರ್ಡ್ ಇಟ್ಕೊಳ್ಳೋರು, ಅಲ್ಲೇ ಹೇಳ್ಕೊಡೋರು, ಬುಕ್ಕಲ್ಲಿ ನಾವು ಹೋಗ್ಬಿಟ್ಟು ಜಾಸ್ತಿ ಹೋಮ್ವರ್ಕ್ ಮಾಡಬೇಕಿತ್ತು. ಈಗ ಹಾಗೆಲ್ಲ ಪರಿಸ್ಥಿತಿ. ಸೊ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ಗೆ ತಕ್ಕಂತೆ ಫ್ಯಾಕಲ್ಟೀಸ್ ಅಪ್ಡೇಟ್ ಆಗಿದ್ದಾರಾ? ನಮ್ಮ ನೌಕಿಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ವಿ ಹ್ಯಾವ್ highly qualified faculty members. Most of the faculty members have completed their PhD degrees. Highly dedicated faculty members ನಮ್ಮ ಕಾಲೇಜಲ್ಲಿ ಇದ್ದಾರೆ. ಇನ್ನು ನೀವು ಇಂಡಸ್ಟ್ರಿ ಅಂತ ಹೇಳಿದ್ರಲ್ವಾ, ಸೊ ಇಂಡಸ್ಟ್ರಿ ಪರ್ಸನ್ ನಮ್ಮ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಏನಿದ್ದಾರೆ, ವಿ ಇನ್ವೈಟ್ ದೆಮ್ ಟು ಅವರ್ ಕಾಲೇಜ್. ಅವ್ರನ್ನ ಸ್ಟೂಡೆಂಟ್ಸ್ನ ಅಡ್ರೆಸ್ ಮಾಡೋಕ್ಕೆ ಹೇಳ್ತೀವಿ. ಸೊ ವಾಟ್ ಎಕ್ಸಾಕ್ಟ್ಲಿ ಅವರು ನಮ್ಮ ಸ್ಟೂಡೆಂಟ್ಸಿಂದ ಕೇಳ್ತಾ ಇದ್ದಾರೆ, ನಮ್ಮ ಸ್ಟೂಡೆಂಟ್ಸಿಂದ ಅವ್ರಿಗೆ ಏನು ಬೇಕಾಗಿದೆ, ಯಾವ ಸ್ಕಿಲ್ ಸೆಟ್ಸ್ ಬೇಕಾಗಿದೆ, ಅದರದ್ದು ಅವೇರ್ನೆಸ್ ಅವರ ಇಂಡಸ್ಟ್ರಿ ಪರ್ಸನ್ ಮೂಲಕ ನಾವು ಕ್ರಿಯೇಟ್ ಮಾಡ್ತೀವಿ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಲ್ಲಿ ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಬೆಂಗಳೂರಿನಲ್ಲೇ ಗಲ್ಲಿಗೊಂದು ಇಂಜಿನಿಯರಿಂಗ್ ಕಾಲೇಜ್ ನೋಡ್ತಾ ಇದೀವಿ ನಾವು ಆ ಕಾಲಘಟ್ಟದಲ್ಲಿ. ಹಾಸನಕ್ಕೆ ಯಾಕೆ ಬರಬೇಕು? ನಾವ್ಕೀಸನ್ನು ಯಾಕೆ ಆಯ್ಕೆ ಮಾಡ್ಕೊಳ್ಬೇಕಂತೀರಿ? ಹಾಸನದ ನೌಕೀಸ್ ಕಾಲೇಜಿಗೆ ಸೇರುವಂಥ ವಿದ್ಯಾರ್ಥಿಗಳು ಮುಖ್ಯವಾಗಿ 3 ವಿಷಯಗಳನ್ನು ನೋಡ್ತಾರೆ. ಒಂದನೇ ವಿಷಯಕ್ಕೆ ಬಂದರೆ ಬ್ರ್ಯಾಂಡ್, ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಇಂಜಿನಿಯರಿಂಗ್ ಎಕ್ಸ್ಪೋಜರ್. ಈ 3 ವಿಷಯಗಳು ಅವರಿಗೆ ವಿಶ್ವಾಸ, ಮಹತ್ವ ನೀಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೇವಲ ಹೆಸರಿಗಷ್ಟೇ ಸೀಮಿತವಾಗದೆ ಇಂಜಿನಿಯರಿಂಗ್ ಎಜುಕೇಷನ್ ನಮ್ಮಲ್ಲಿ ಕಾಮ್ ಅಟ್ಮಾಸ್ಫಿಯರ್ ಮತ್ತು ಸ್ಟ್ರಕ್ಚರ್ಡ್ ಇಂಜಿನಿಯರಿಂಗ್ ಎಜುಕೇಷನನ್ನು ಕೊಡೋದ್ರಲ್ಲಿ ನಮ್ಮ ಕಾಲೇಜು ಎತ್ತಿನ ಕೈ. ನಮ್ಮ ಕಾಲೇಜಿನಲ್ಲಿ ಪಠ್ಯೇತರ ಚಟುವಟಿಕೆಗಳು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಅವು ಯಾವುವೆಂದರೆ ಇತ್ತೀಚಿನ ಆಧುನಿಕ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಕೆಲವೇ ಆದಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್ ಮತ್ತು IoT, ರೋಬೋಟಿಕ್ಸ್, ಇವೆಲ್ಲ ತರಬೇತಿಗಳನ್ನು ಕೈಗಾರಿಕಾ ಸಹಯೋಗದೊಂದಿಗೆ ನಮ್ಮ ಕಾಲೇಜಿನಲ್ಲಿ ಇವನ್ನೆಲ್ಲ ತುಂಬ ಚೆನ್ನಾಗಿ ಕೊಡ್ತಾ ಇರುವುದರಿಂದ ಬೆಂಗಳೂರೇ ಅಷ್ಟೇ ಅಲ್ಲ ಅಥವಾ ಬೇರೆ ಕಾಲೇಜುಗಳಷ್ಟೇ ಅಲ್ಲ, ನಮ್ಮ ಕಾಲೇಜಿಗೆ ಬೇರೆ ಕಾಲೇಜಿಗಿಂತಲೂ ಹೆಚ್ಚಿಗೆ ನಮ್ಮ ಕಾಲೇಜನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಈ 3 ವಿಷಯಗಳಿಗಾಗಿ. ಇಂಡಸ್ಟ್ರಿ ರೆಡಿ ಅನ್ನೋ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ಹೇಗೆ ರೆಡಿ ಮಾಡ್ತೀರಿ ನೀವು? ಲ್ಯಾಬ್ ಬಿಟ್ಟು, ಪುಸ್ತಕ ಬಿಟ್ಟು ಬೇರೆ ಏನು ಡೆವಲಪ್ಮೆಂಟ್ ಆಗ್ಬೋದು ನಿಮ್ಮಲ್ಲಿಗೆ ಬಂದರೆ? ರೆಗ್ಯುಲರ್ ಆಗಿ ಅಕಾಡೆಮಿಕ್ಸ್ ಏನಿದೆ, ಆ ಅಕಾಡೆಮಿಕ್ಸ್ ಜೊತೆ ಮೀನ್ಸ್ ಕರಿಕ್ಯುಲರ್ ಆಕ್ಟಿವಿಟೀಸ್, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಷ್ಟು ಕೂಡ ನಾವು ಸಮಾನವಾಗಿ ತಗೋತೀವಿ. ನಮ್ಮ ಮಕ್ಕಳಿಗೆ ವಿ ಕಂಡಕ್ಟ್ ಪ್ರಾಜೆಕ್ಟ್ ಎಕ್ಸಿಬಿಷನ್ಸ್ ಇರ್ಬೋದು, ಹ್ಯಾಕಥಾನ್ಸ್ ಇರ್ಬೋದು, ಮ್ಯಾನುಸ್ಕ್ರಿಪ್ಟ್ ಮ್ಯಾರಥಾನ್ಸ್ ಅಂತ ಒಂದು ಈವೆಂಟ್ ಇರ್ಬೋದು, ಮತ್ತೆ ಕೋಡ್ ರೈಟಿಂಗ್ ಸ್ಕಿಲ್ಸ್ ಇರ್ಬೋದು. ಈ ರೀತಿ ಸ್ಕಿಲ್ ಅಪ್ಗ್ರೇಡೇಷನ್ಗೆ ನಮ್ಮ ಮಕ್ಕಳಿಗೆ ಏನೆಲ್ಲ ಬೇಕು ಅದ್ರ ರಿಲೇಟೆಡ್ ಆಕ್ಟಿವಿಟೀಸ್ ನಾವು ಇಂಡಸ್ಟ್ರಿ ಪರ್ಸನ್ಸಿಂದ ಮತ್ತು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಒಳ್ಳೆಯ ಕಡೆಯಿಂದ ಕರೆಸಿ, ಯಾರು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸಲ್ಲಿ ಆ ಡೊಮೈನಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರನ್ನ ಕರೆಸಿ ಅವರಿಂದ ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೂಡ ಮಾಡಿಸ್ತೀವಿ. ನಾವು ಪ್ರಾಜೆಕ್ಟ್ ಎಕ್ಸಿಬಿಷನ್ಸ್ ಕೂಡ ಮಾಡಿಸ್ತೀವಿ. ಹ್ಯಾಕಥಾನ್ಸ್, ತುಂಬ ಹ್ಯಾಕಥಾನ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ದೀವಿ. ಸೊ ಇದ್ರ ಜೊತೆಗೆ ಅಕಾಡೆಮಿಕ್ಸ್ ಪ್ಲಸ್ ವಿ ಫೋಕಸ್ ಆನ್ ಅಕಾಡೆಮಿಕ್ಸ್ ಪ್ಲಸ್ ಸ್ಕಿಲ್ ಅಪ್ಗ್ರೇಡೇಷನ್. ಓಕೆ, ಸ್ಟಾರ್ಟಪ್ ಕಲ್ಚರ್ ಬಗ್ಗೆ ಇರೋಷ್ಟು ಆಸಕ್ತಿ ಈಗಿನ ಕಾಲದಲ್ಲಿ ಇನ್ಯಾರಿಗೂ ಇಲ್ಲ. ನಾವು ಮುಂಚೆ ಎಲ್ಲ ನೋಡ್ತಾ ಇದ್ದೀವಿ, ಒಂದು 25-28 ವರ್ಷ ಆದಮೇಲೆ ಓಕೆ ನಾನು ಏನೋ ಓನ್ ಬಿಸ್ನೆಸ್ ಮಾಡೋಣ ಅಂತ. ಈಗ 18-19 ವರ್ಷದವ್ರನ್ನ ಕೇಳಿದ್ರೆ ಐ ವಾಂಟ್ ಟು ಸ್ಟಾರ್ಟ್ ಅ ನ್ಯೂ ಬಿಸ್ನೆಸ್ ಅಂತಾರೆ. ಸೊ ನೀವು ಹೇಗೆ ಅದಕ್ಕೆ ಎನ್ಕರೇಜ್ಮೆಂಟ್ ಕೊಡ್ತೀರಿ ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ? ಯಾರು ಸ್ಟಾರ್ಟಪ್ನ ಮಾಡಿದ್ದಾರೆ ಅವರನ್ನ ಕರೆಸಿ ಅವ್ರದ್ದು ಸಕ್ಸಸ್ ಸ್ಟೋರೀಸ್, ನಾಟ್ ಓನ್ಲಿ ಸಕ್ಸಸ್ ಸ್ಟೋರೀಸ್, ಕೆಲವ್ರನ್ನ ಕರೆಸಿ ಅವ್ರದ್ದು ಫೇಲ್ಯೂರ್ ಸ್ಟೋರೀಸ್ ಕೂಡ ನಾವು ಹೇಳಿಸ್ತೀವಿ ಮಕ್ಕಳಿಗೆ. ಸೊ ಅದರಿಂದ ಮೋಟಿವೇಟ್ ಆಗಿ ನಮ್ಮಲ್ಲೂ ಕೂಡ ಮಕ್ಕಳು ಕೆಲವೊಂದು ಸ್ಟಾರ್ಟ್ಅಪ್ ಫರ್ಮ್ಸ್ಗೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇಟ್ಸ್ ಯೋರ್ಸ್ ಗುಡ್ ಡೆವಲಪ್ಮೆಂಟ್. ಓಕೆ, ಪ್ಲೇಸ್ಮೆಂಟ್ಸ್ ಹೇಗಿದೆ? ಈ ಪ್ರಶ್ನೆಯನ್ನ ಕೇಳದೆ ಯಾವುದೇ ಅಡ್ಮಿಷನ್ ಪ್ರಕ್ರಿಯೆ ಮುಗಿಯಲ್ಲ. ಸೊ ಈ ಪ್ರಶ್ನೆಗೆ ಉತ್ತರ ಮತ್ತು ಪ್ಲೇಸ್ಮೆಂಟ್ಗೆ ಒಂದು ಕಾಲೇಜಿಗೆ ಎಷ್ಟು ಕಂಪ್ನಿಗಳು ಬರುತ್ತೆ ಅನ್ನೋದ್ರ ಮೇಲೆ ಕೂಡ ಈ ಕಾಲೇಜ್ ಚೆನ್ನಾಗಿದೆಯಪ್ಪ ಅಂತ ಡಿಸೈಡ್ ಮಾಡ್ತಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಪ್ರತಿಯೊಬ್ಬ ಪೇರೆಂಟು ಅಥವಾ ವಿದ್ಯಾರ್ಥಿ ಕೂಡ ಪ್ಲೇಸ್ಮೆಂಟ್ ಹೇಗಿದೆ ಅಂತೇಳಿ ಕೇಳ್ತಾರೆ. ಮತ್ತು ಪ್ಲೇಸ್ಮೆಂಟ್ ಅಂತ ವಿಷಯ ಬಂದಾಗ ಫೈನಲ್ ಇಯರ್ನಲ್ಲಿ ಮಾತ್ರ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಡುವಂಥದ್ದಲ್ಲ. ನಮ್ಮ ಕಾಲೇಜಿನಲ್ಲಿ ಮೊದಲನೇ ವರ್ಷದಿಂದಲೇ ಪ್ಲೇಸ್ಮೆಂಟ್ ಟ್ರೈನಿಂಗನ್ನು ಕೊಟ್ಕೊಳ್ತಾ ವಿವಿಧ ಉದಯೋನ್ಮುಖ ಮತ್ತು ಆಧುನಿಕ ತಂತ್ರಜ್ಞಾನಗಳ ಪರಿಚಯಗಳನ್ನು ಅಲ್ಲೇ ಕೊಟ್ಕೊಳ್ತಾ ಕೈಗಾರಿಕಾ ತರಬೇತುದಾರರ ಸಹಾಯದಿಂದ
ಹೆಚ್ಚಿನ ತರಬೇತಿಗಳನ್ನು ಕೊಟ್ಕೊಳ್ತಾ ಮತ್ತು ನಾವು ಸುಮಾರು MOUಗಳನ್ನು ನಮ್ಮ ಕಾಲೇಜಿನಲ್ಲಿ ಮಾಡ್ಕೊಂಡಿದ್ದೇವೆ. ಅಂತಹ ಒಂದು MOU ಒಂದು ಹೇಳಬೇಕಾದ್ರೆ IIT ಬಾಂಬೆ ಸ್ಪೋಕನ್ ಟ್ಯುಟೋರಿಯಲ್, IIT ಸ್ಪೋಕನ್ ಟ್ಯುಟೋರಿಯಲ್ನ ಇಂಗ್ಲೀಷ್ ಕೋರ್ಸನ್ನು ಕಂಪಲ್ಸರಿಯಾಗಿ ನಮ್ಮ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಮಾಡಿ ಅಲ್ಲಿ ಅವರು ಜಾಗತಿಕ ಮಟ್ಟದಲ್ಲಿ ಇಂಗ್ಲೀಷ್ನಲ್ಲಿ ಸ್ಪರ್ಧೆ ಮಾಡ್ಕೊಳ್ತಾ ಪ್ಲೇಸ್ಮೆಂಟನ್ನು ಆರಿಸ್ಕೊಳ್ಳುವಂಥ ಒಂದಿದು. ಪ್ರೆಸೆಂಟೇಷನ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಮ್ಯಾಕ್ ಇಂಟರ್ವ್ಯೂಸ್ ಮತ್ತು ಮಾಕ್ ಆಪ್ಟಿಟ್ಯೂಡ್ ಟೆಸ್ಟ್ ಇವನ್ನೆಲ್ಲ ಕೊಟ್ಕೊಳ್ತಾ ನಾವು ಮೊದಲನೇ ವರ್ಷದಿಂದಲೇ ಅವರಿಗೆ ಪ್ಲೇಸ್ಮೆಂಟ್ ತರಬೇತಿ ಕೊಟ್ಕೊಳ್ತಾ ವೆನ್ ದ ಸ್ಟೂಡೆಂಟ್ಸ್ ಕಮ್ಸ್ ಫಾರ್ ದಿ ಫೈನಲ್ ಇಯರ್ ಅಲ್ಲಿಗೆ ಬಂದ ಕೂಡಲೇ ಅವರಿಗೆ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಪೋಷಕರಿಗಿರುವಂತಹ ದೊಡ್ಡ ಕಾಳಜಿ ಅಂತ ಹೇಳಿದ್ರೆ ಹಾಸ್ಟೆಲ್ ಫೆಸಿಲಿಟಿ, ಸೇಫ್ಟಿ ಹೇಗಿದೆ, ನಮ್ಮ ಮಕ್ಕಳ ಸುರಕ್ಷತೆ ಹೇಗೆ ಅಂತ. ನಿಮ್ಮಲ್ಲಿ ಏನೇನು ಹೆಜ್ಜೆ ಇಟ್ಟಿದ್ದೀರಾ ಮಕ್ಕಳ ಸುರಕ್ಷತೆ ಬಗ್ಗೆ? ನಮ್ಮ ಕ್ಯಾಂಪಸ್ ಒಳಗಡೆನೆ ಲೇಡೀಸ್ ಹಾಸ್ಟೆಲ್ ಇದೆ. ಸೊ 24/7 ಸೆಕ್ಯೂರಿಟಿ, 1 ಲೇಡೀಸ್ ಹಾಸ್ಟೆಲ್ ವಾರ್ಡನ್, 2 ಚೀಫ್ ವಾರ್ಡನ್ಸ್ ಇದ್ದಾರೆ, ಮೆಡಿಕಲ್ ಕೇರ್, ಒಳ್ಳೆ ಕ್ವಾಲಿಟಿ ಫುಡ್, ವೆರಿ ಗುಡ್ ಆಂಬಿಯನ್ಸ್, ಅಂದರೆ ಓದೋಕ್ಕೆ ಮೆಚ್ಚುಗೆ ಆಗುವಂಥ ಒಂದು ಆಂಬಿಯನ್ಸು, ಸೇಫ್ಟಿ, ಹೋಮ್ಲಿ ಅಟ್ಮಾಸ್ಫಿಯರ್, ಅದನ್ನೆಲ್ಲ ಕ್ರಿಯೇಟ್ ಮಾಡಿದ್ದೀವಿ ನಾವು. ಸೊ ನಿಮ್ಮ ಮಕ್ಕಳು ನಮ್ಮ ಹಾಸ್ಟೆಲಲ್ಲಿ ತುಂಬ ಸೆಕ್ಯೂರ್. ಒಂದು ಸ್ಟೂಡೆಂಟ್ನ ವ್ಯಕ್ತಿತ್ವ ವಿಕಸನ ಆಗೋದು ಕೇವಲ ಶಿಕ್ಷಣದಿಂದ ಮಾತ್ರ ಅಲ್ಲ, ಸ್ಪೋರ್ಟ್ಸಲ್ಲಿ ಇರಬೇಕು ಅವರು, ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ. ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಅಂತ ಹೇಳೋದೇ ಇಲ್ಲ, ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಏನು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ, ಹೇಗೆ ಎನ್ಕರೇಜ್ಮೆಂಟ್ ಇದೆ ಅಂತ? ಈ ವಿಷಯಗಳಿಗೆ ವಿಶೇಷ ಮಹತ್ವ ನಮ್ಮ ಕಾಲೇಜಿನಲ್ಲಿ ನೀಡ್ತಾ ಇದ್ದೇವೆ. ಈ ವಿಷಯಕ್ಕೆ ಬಂದಾಗ ಸಪರೇಟ್ ಜಿಮ್ ಇರೋದಾಗಲಿ, ಸ್ಪೋರ್ಟ್ಸ್, ಇಂಡೋರ್ ಗೇಮ್ಸು, ಟೆಕ್ನಿಕಲ್ ಕ್ಲಬ್ಸ್, ಕಲ್ಚರಲ್ ಆಕ್ಟಿವಿಟೀಸು ಮತ್ತು ಲೀಡರ್ಶಿಪ್ ಪ್ರೋಗ್ರಾಮ್ಸು, NSS, NCC ಇವುಗಳೆಲ್ಲ ವ್ಯಕ್ತಿತ್ವ ವಿಕಸನಕ್ಕೆ ಹೆಲ್ಪ್ ಮಾಡುತ್ತೆ. ಈ ವಿಷಯದಲ್ಲಿ ಬಂದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ದೈಹಿಕ ಕ್ಷಮತೆ ಮತ್ತು ಶಿಸ್ತು, ಆತ್ಮವಿಶ್ವಾಸ, ತಂಡ ಭಾವನೆ, ನಾಯಕತ್ವ ಮತ್ತು ಸಮಯ ನಿರ್ವಹಣಾ ಕೌಶಲ್ಯಗಳನ್ನು ಬೆಳೆಸಲು ನಾವು ಈ ಒಂದು ಚಟುವಟಿಕೆಗಳನ್ನು ತುಂಬ ಇಂಪಾರ್ಟೆಂಟಾಗಿ ಇಟ್ಟಿದ್ದೇವೆ. ಇನ್ನು ಸ್ಪೋರ್ಟ್ಸ್ ವಿಷಯಕ್ಕೆ ಬಂದರೆ ನಮ್ಮ ಕಾಲೇಜಿನಲ್ಲಿ ಫುಟ್ಬಾಲ್ ಟರ್ಫ್ ಕೋರ್ಟ್ ಇದೆ ಮತ್ತು ಇಂಡೋರ್ ಔಟ್ಡೋರ್ ಕೋರ್ಟ್ಸ್ ಇದೆ. ಇದರಲ್ಲಿ ವಿಶೇಷ ತರಬೇತಿಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಕೊಳ್ತಾ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ಪನ್ನು ಕೊಟ್ಕೊಳ್ತಾ ಮತ್ತು ವಿವಿಧ ಕಾಂಪಿಟೇಷನ್ಗಳಿಗೆ ನಮ್ಮ ವಿದ್ಯಾರ್ಥಿಗಳನ್ನು ಕಳಿಸ್ಕೊಂಡು, ಹಾಗೆ ನಮ್ಮ ವಿದ್ಯಾರ್ಥಿಗಳು ಕೂಡ VTU ನ್ಯಾಷನಲ್ ಲೆವೆಲ್ ಆಗಲಿ ಅಥವಾ VTU ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ತಗೊಂಡು ಬಂದಿದ್ದಾರೆ ಅನ್ನೋದಕ್ಕೆ ನಾನು ಸಂತೋಷ ಪಡ್ತೇನೆ ಈ ಒಂದು ಸಂದರ್ಭದಲ್ಲಿ. ಸೊ ಹಾಗಾಗಿ ವ್ಯಕ್ತಿತ್ವ ವಿಕಸನಕ್ಕೆ ಈ ಎಲ್ಲ ಚಟುವಟಿಕೆಗಳಿಗೂ ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಕೊಳ್ತಾ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿ ಅವರು ಇನ್ವಾಲ್ವ್ ಆಗೋ ಥರ ಮಾಡಿ ಅವರಿಗೆ ತರಬೇತಿಗಳನ್ನು ಕೊಟ್ಟು ವಿಶೇಷ ರೀತಿಯಲ್ಲಿ ಕಾಳಜಿ ವಹಿಸ್ತಾ ಇದ್ದಾರೆ. ಸಮಗ್ರ ಬೆಳವಣಿಗೆ ಅವರೇ, ಈಗ ತುಂಬಾ ಜನ ಸ್ಟೂಡೆಂಟ್ಸ್ ಹೇಳೋದನ್ನ ಕೇಳಿದ್ದೀನಿ. ಮುಂಚೆ ಎಲ್ಲ ಇದನ್ನು ಡಿಗ್ರಿ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು, ನಾನು ಕೋರ್ಸ್ ಮಾಡಿದ್ದೀನಿ ಮ್ಯಾಮ್ ಬಟ್ ಕೆಲಸ ಸಿಗ್ತಿಲ್ಲ ಅಂತ. ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ, ನಾನು ಇಂಜಿನಿಯರಿಂಗ್ ಒಳ್ಳೆ ಕಾಲೇಜಲ್ಲೇ ಮಾಡಿದೆ ಬಟ್ ಕೆಲಸ ಸಿಗ್ತಿಲ್ಲ ಅಂತ. ಯಾಕೆ ಹಿಂಗಾಗ್ತಿದೆ? ಏನು ಅಪ್ ಸ್ಕಿಲ್ ಮಾಡ್ಕೊಳ್ಬೇಕು, ಏನು ಜಾಸ್ತಿ ಫೋಕಸ್ ಮಾಡ್ಬೇಕು ಅನ್ಸುತ್ತೆ? ಇವತ್ತಿನ ಕಾಲಘಟ್ಟದಲ್ಲಿ ಜಸ್ಟ್ ಅಕಾಡೆಮಿಕ್ಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮ್ದು ಸ್ಕಿಲ್ ಸೆಟ್ಸ್ ಇಂಪ್ರೂವ್ಮೆಂಟ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಒಂದು ಟೀಮಲ್ಲಿ ಹೇಗೆ ವರ್ಕ್ ಮಾಡ್ತೀವಿ, ಎಲ್ಲರ ಜೊತೆ ಹೇಗೆ ಮಿಂಗಲ್ ಆಗ್ತೀವಿ, ಟೀಮ್ ವರ್ಕ್ ಅಂತ ಹೇಳ್ತೀವಿ ನಾವು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಒಂದು ಲೈನಲ್ಲಿ ನಾವು ಹೇಳ್ಬೇಕು ಅಂತ ಅಂದರೆ ಡಿಗ್ರಿ ಪ್ಲಸ್ ಸ್ಕಿಲ್ ಸೆಟ್ಸ್ ಪ್ಲಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಂಪಿಟೆನ್ಸಿ ಪ್ಲಸ್ ಲೈಫ್ ಲಾಂಗ್ ಇರಬೇಕು. ದಟ್ ಈಸ್ ದ ಮಂತ್ರ ಫಾರ್ ಸಕ್ಸಸ್. ಕರೆಕ್ಟ್. ಇಂಡಸ್ಟ್ರೀಸ್ ಕೊಲಾಬ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗಳ ಜೊತೆ ಕೊಲಾಬ್ರೇಷನ್ ಮಾಡಬೇಕು ಅಂತ ಕೆಲವ್ರದ್ದು ಕನಸಿರುತ್ತೆ. ಆ ಕನಸಿಗೆ ದಾರೆ ಎರೆಯೋ ನಿಟ್ಟಿನಲ್ಲಿ, ರಿಸರ್ಚ್ ಆಪರ್ಚುನಿಟೀಸ್ ನಿಟ್ಟಿನಲ್ಲಿ ನಿಮ್ಮ ಕಾಲೇಜ್ ಏನು ವಾತಾವರಣ ಸೃಷ್ಟಿ ಮಾಡಿಕೊಡ್ತಿದೆ? ರಿಸರ್ಚ್ ಓರಿಯೆಂಟೆಡ್ ಎಜುಕೇಷನ್ ಇರ್ಬೋದು, ಆಪರ್ಚುನಿಟೀಸ್ ಇರ್ಬೋದು, ಫಾರಿನ್ ಮಾಸ್ಟರ್ಸ್ ಆಸ್ಪಿರೇಷನ್ಸ್ ಇರ್ಬೋದು, ಇವಕ್ಕೆಲ್ಲ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಇರ್ತವೆ. ಎಕ್ಸಾಂಪಲ್ ಟೊಫೆಲ್, ಐಲೆಟ್ಸ್, ದೆನ್ GRE ಇಂಥ ಎಕ್ಸಾಮ್ಸ್ಗಳಿಗೆ ನಾವು ನಮ್ಮ ಕಾಲೇಜಿನಲ್ಲಿ ಎಲಿಜಿಬಿಲಿಟಿ ಎಕ್ಸಾಮ್ಸ್ ಕುರಿತು ಅವೇರ್ನೆಸ್ ಮತ್ತು ಪ್ರಿಪರೇಷನ್ ಸಪೋರ್ಟ್ ಕೂಡ ನೀಡ್ತಾ ಇದ್ದೇವೆ. ಮತ್ತು ಈ ಎಲ್ಲ ಟ್ರೈನಿಂಗ್ಸನ್ನು ಕೊಡ್ತಾ ನಮ್ಮ ವಿದ್ಯಾರ್ಥಿಗಳನ್ನು
ಬರೀ ಇಂಜಿನಿಯರಿಂಗ್ ಡಿಗ್ರಿ ಮಾಡೋದ್ರ ಮೂಲಕ ರಿಸರ್ಚ್ ಓರಿಯೆಂಟೆಡ್ ಜಾಬ್ಸನ್ನು ರಿಸರ್ಚ್ ಓರಿಯೆಂಟೇಷನ್ ಕಡೆಗೆ ತಗೊಳ್ತಾ ಮತ್ತು ಉದ್ಯಮಶೀಲತೆ ಬಗ್ಗೆನೂ ನಾವು ಒಂದು ಹೆಚ್ಚಿನ ಟ್ರೈನಿಂಗ್ಸನ್ನು ಕೊಟ್ಕೊಳ್ತಾ 3 ವಿಚಾರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ನಾವು ನಮ್ಮ ಕಾಲೇಜಿನಲ್ಲಿ ತಯಾರು ಮಾಡ್ತಾ ಇದ್ದೇವೆ. ಒಂದು ಇಂಜಿನಿಯರಿಂಗ್ ಡಿಗ್ರಿ ಕಂಪ್ಲೀಟ್ ಮಾಡೋದಿರ್ಬೋದು, ರಿಸರ್ಚ್ ಡೈರೆಕ್ಷನ್ಸನ್ನಲ್ಲಿ ಮುಂದುವರಿಯುವಂಥದ್ದಿರ್ಬೋದು, ಹಾಗೆ ಎಂಟ್ರಪ್ರಿನರ್ಶಿಪ್ ದಟ್ ಈಸ್ ಉದ್ಯಮಶೀಲತೆ ಅದರ ಬಗ್ಗೆನೂ ಕೂಡ ತುಂಬ ಹೆಚ್ಚಿನ ಒಂದು ನಿಟ್ಟಿನಲ್ಲಿ ಎಲ್ಲ ಫ್ಯಾಕಲ್ಟಿಗಳು ಮೆಂಟರಿಂಗ್ ಮಾಡ್ಕೊಳ್ತಾ ಸಪೋರ್ಟ್ ಮಾಡ್ಕೊಳ್ತಾ ವಿದ್ಯಾರ್ಥಿಗಳನ್ನು ನಮ್ಮ ಈ 3 ವಿಷಯಗಳಲ್ಲಿ ಬೆಳೆಸ್ತಾ ಇದ್ದೇವೆ. ಸೊ ನಿಮ್ಮ ನಾವ್ಕೀಸ್ನಲ್ಲಿ ಯಾವ ರೀತಿ ಕಾನ್ಸಂಟ್ರೇಟ್ ಮಾಡ್ತೀರಿ ಅಕಾಡೆಮಿಕ್ ಸಪೋರ್ಟ್ ಜೊತೆಗೆ ಮೆಂಟರಿಂಗ್ ಬಗ್ಗೆ ಅಂತ? ಸ್ಟೂಡೆಂಟ್ ಒಂದ್ಸಲ ಅಡ್ಮಿಷನ್ ತಗೊಂಡಾಗ ನಮ್ಮ ಕಾಲೇಜ್ಗೆ, ಸೊ ಫಸ್ಟ್ ಇಯರ್ ಇಂದನೇ ಮೆಂಟರಿಂಗ್ ಸ್ಟಾರ್ಟ್ ಆಗುತ್ತೆ. ಪ್ರತಿ 20 ಜನ ಸ್ಟೂಡೆಂಟ್ಸಿಗೆ ಒಬ್ರು ಫ್ಯಾಕಲ್ಟಿ ಮೆಂಟರ್ ಅಲೋಕೇಟ್ ಆಗುತ್ತೆ. ಅವರು ಡೇ 1 ಅಂದರೆ ಫಸ್ಟ್ ಸೆಮ್ಮಿಂದ ಅವ್ರ ಪರ್ಫಾರ್ಮೆನ್ಸ್ ಹೇಗಿದೆ, ಅಂದರೆ ಅವ್ರು ಸ್ವಲ್ಪ ಅವ್ರ ಜೊತೆ ಚೆನ್ನಾಗಿ ಇಂಟರ್ಯಾಕ್ಷನ್ ಮಾಡಿ ಅವ್ರು ಯಾವುದ್ರಲ್ಲಿ ಗುಡ್ ಇದ್ದಾರೆ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಅವ್ರಿಗೆ ಮೋಟಿವೇಟ್ ಮಾಡಿ, ಮತ್ತು ಕೆಲವು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಆ ಸ್ಟೂಡೆಂಟ್ಸ್ ಹತ್ರ. ಸೊ ಮೆಂಟ್ರಿಂಗ್ ನಮ್ಮ ಸಂಸ್ಥೆಯಲ್ಲಿ ಭಾಳನೇ ಎಫೆಕ್ಟಿವ್ ಆಗಿ ನಡೆಯುತ್ತೆ. ಸೊ ಅಪ್ ಟು ಫೈನಲ್ ಇಯರ್ ಅವರು ಹೋಗೋವರೆಗೂ ನಮ್ಮ ಕಾಲೇಜಿನಿಂದ ಅವರು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೋಗೋವರೆಗೂ ಮೆಂಟರ್ಸ್ ಅವ್ರ ಜೊತೆ ಇರ್ತಾರೆ. ಅವ್ರ ಪ್ರತಿಯೊಂದರಲ್ಲೂ ಅವ್ರಿಗೆ ಜಾಬ್ ಆಗಿದೆಯಾ, ಯಾಕೆ ಆಗ್ತಾ ಇಲ್ಲ ರೀಸನ್ಸ್ ಫೈಂಡ್ ಮಾಡೋದು. ಸಪೋಸ್ ಅವ್ರಿಗೆ ಸ್ಕೋರಿಂಗ್ ಚೆನ್ನಾಗಿಲ್ಲ ಟೆಸ್ಟಲ್ಲಿ, ಯಾಕೆ ಆಗ್ತಾ ಇಲ್ಲ ಅವ್ರನ್ನ ಇಂಡಿವಿಜುವಲ್ ಆಗಿ ಕರೆದು ಮಾತಾಡ್ಸೋದು. ಇನ್ ಕೇಸ್ ಅವ್ರಿಗೇನಾದ್ರೂ ಕೌನ್ಸಿಲಿಂಗ್ ಅವಶ್ಯಕತೆ ಇದೆಯಾ ಅದನ್ನ ಕೇಳಿ ಅದನ್ನ ಕನ್ಸರ್ನ್ಡ್ ಯಾರಿರ್ತಾರೆ ಅಥಾರಿಟೀಸ್ ಅವ್ರ ಗಮನಕ್ಕೆ ತರೋದು. ಮೆಂಟ್ರಿಂಗ್ ಈಸ್ ಎಕ್ಸಲೆಂಟ್ ಇನ್ ಆರ್ ಕಾಲೇಜ್. ಕೌನ್ಸಿಲಿಂಗ್ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ವಿ ಟೇಕ್ ಕೇರ್ ಆಫ್ ಸ್ಟೂಡೆಂಟ್ಸ್ ವೆರಿ ವೆಲ್ ಇನ್ ಆರ್ ಕ್ಯಾಂಪಸ್. ಮಂಜುನಾಥ್ ಅವರೇ, ಈಗ ವ್ಯಾಲ್ಯೂ ಫಾರ್ ಎಜುಕೇಷನ್ ಅನ್ನೋ ಕಾನ್ಸೆಪ್ಟನ್ನೇ ಪೋಷಕರು ಮತ್ತು ಸ್ಟೂಡೆಂಟ್ಸ್ ನಂಬ್ತಾರೆ. ಬಟ್ ಎಕನಾಮಿಕಲಿ ವೀಕರ್ ಸ್ಟೂಡೆಂಟ್ಸ್ಗೆ ಆಸೆ ಇದೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡಬೇಕು, ದೊಡ್ಡ ಕೋರ್ಸನ್ನು ಮಾಡಬೇಕು ಅಂತ. ದುಡ್ಡು ಸಪೋರ್ಟ್ ಆಗುತ್ತಾ ಇಲ್ವಾ? ಏನು ಒಂದು ಕಾಲೇಜಾಗಿ ವಿದ್ಯಾರ್ಥಿಗಳನ್ನು ಪೋಷಿಸೋದು ಕಾಲೇಜ್ದು ಕೂಡ ಒಂದು ಜವಾಬ್ದಾರಿ. ಫೆಸಿಲಿಟೀಸ್ ಏನಿದೆ ಅಂತ ಪ್ರಶ್ನೆ. ಸ್ಕಾಲರ್ಶಿಪ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಕೊಳ್ತಾ ಮತ್ತು ಬ್ಯಾಂಕ್ ಲೋನ್ಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಲೋನ್ಗಳು ತುಂಬ ಈಸಿಯಾಗಿ ವಿತಿನ್ ಹಾಫ್ ಆನ್ ಅವರಲ್ಲಿ ಬ್ಯಾಂಕ್ ಲೋನ್ಗಳು ಸಿಗ್ತಾ ಇದೆ. ಅದರ ಬಗ್ಗೆ ಗೈಡೆನ್ಸ್ ಕೊಡ್ತಾ ಇದ್ದೇವೆ. ಮತ್ತು ಮೆರಿಟ್ ರೆಕಗ್ನಿಷನ್ ಸ್ಕಾಲರ್ಶಿಪ್ಸ್ ಅಂತ ಸಿಗುತ್ತೆ. ಆ ಸ್ಕಾಲರ್ಶಿಪ್ಸ್ಗೂ ನಾವು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಕೊಳ್ತಾ ಅವರಿಗೆ ಅಪ್ಲಿಕೇಶನ್ ತುಂಬೋವರೆಗೂ ಕೂಡ ನಾವು ಸಹಾಯ ಮಾಡಿಕೊಂಡು ಅವರಿಗೆ ಫೈನಾನ್ಷಿಯಲ್ ಕೌನ್ಸಿಲಿಂಗ್ ಮಾಡಿಕೊಳ್ತಾ ಅವರಿಗೆ ಒಂದು ಒಳ್ಳೆಯ ಕೌನ್ಸಿಲಿಂಗ್ ಕೊಡ್ತಾ ಇದ್ದೇವೆ. ಈ ರೀತಿ ಕೊಡುವುದರಿಂದ ನಾವು ನಮ್ಮ ಕಾಲೇಜಿನಲ್ಲಿ ಮುಖ್ಯ ಉದ್ದೇಶ ಏನಂದರೆ ಪ್ರತಿಯೊಬ್ಬ ಅರ್ಹ ವಿದ್ಯಾರ್ಥಿಯೂ ಕೂಡ ಅವನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಪ್ರತಿಷ್ಠಿತ ಕಾಲೇಜ್ ಆದಂಥ ನೌಕೀಸ್ ಕಾಲೇಜ್ ಅಂತ ಕಾಲೇಜುಗಳಲ್ಲೇ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿ ಈ ರೀತಿ ನಾವು ಕೌನ್ಸಿಲಿಂಗ್ ಮಾಡ್ಕೊಳ್ತಾ ಅವರಿಗೆ ಫೈನಾನ್ಷಿಯಲಿ ಯಾವ್ಯಾವ ಒಂದು ಮಾರ್ಗಗಳಿವೆ ಅನ್ನೋದನ್ನು ತೋರಿಸ್ಕೊಳ್ತಾ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೊಳ್ತೇವೆ. CET ಮತ್ತು ಕಾಮೆಡ್ಗೆ ಆಪ್ಷನಲ್ ಎಂಟ್ರಿ ಬರೆದಿರೋರು ಕೂಡ ಈ ಕಾರ್ಯಕ್ರಮ ನೋಡ್ತಿರ್ತಾರೆ. ವೈ ನೌಕೀಸ್ ಎಲ್ಲ ಬಿಟ್ಟು ನೌಕೀಸಿಗೆ ಬನ್ನಿ ಅಂತ ಹೇಳೋದಾದರೆ 3 ವಿಚಾರ ಕನ್ವಿನ್ಸ್ ಮಾಡೋದಾದ್ರೆ ಏನು? ನೌಕೀಸ್ ಒಂದು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದು. ಇದು ಹಾಸನದಲ್ಲಿ ಪ್ರತಿಷ್ಠಿತ ತನ್ನ ಛಾಪನ್ನು ಮೂಡಿಸಿದೆ. ಹೇಗೆ ನಾವು ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನಲ್ಲಿ ನಡೆಯುವಂತಹ ಪಠ್ಯೇತರ ಮತ್ತು ಅದರ್ ಆ್ಯಕ್ಟಿವಿಟೀಸ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಇದೆ. ಬ್ರ್ಯಾಂಡಿಂಗ್ ಬಗ್ಗೆ ಆಗಲಿ, ಇಂಜಿನಿಯರಿಂಗ್ ಎಕ್ಸ್ಪೋಷರ್ ಬಗ್ಗೆ ಆಗಲಿ, ಅಥವಾ ರಿಸರ್ಚ್ ಓರಿಯೆಂಟೆಡ್ ಟ್ರೈನಿಂಗ್ಗಳಾಗಲಿ, ಇವೆಲ್ಲವೂ ನಮ್ಮ ವಿದ್ಯಾರ್ಥಿಗಳಿಗೆ ತಿಳ್ಕೊಳ್ತಾರೆ ಅವರು ಬಂದು. ನಮ್ಮ ಕಾಲೇಜಿಗೆ ಒಮ್ಮೆ ವಿದ್ಯಾರ್ಥಿಗಳು ಅಥವಾ ಪೋಷಕರು ಬಂದಾಗ ಅವರಿಗೆ ನಮ್ಮಲ್ಲಿ ಒಂದು ಕೌನ್ಸಿಲಿಂಗ್ ಟೀಮ್ ಇದೆ. ಆ ಕೌನ್ಸಿಲಿಂಗ್ ಟೀಮು ನಮ್ಮ ಕಾಲೇಜಿನಲ್ಲಿ ಏನೇನು ನಡೀತಾ ಇದೆ ಮತ್ತು ಹೇಗೆ ಎಷ್ಟು ಸೀಟುಗಳಿದೆ, ಯಾವ್ಯಾವ ಸೀಟುಗಳಿದೆ ಅವರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟು ಇದು ಮಾಡ್ತಾರೆ. ಹಾಗಾಗಿ ರಿಸರ್ಚ್ ಕಲ್ಚರ್ ಬಗ್ಗೆ ನಮ್ಮ ಇಂಜಿನಿಯರಿಂಗ್ ಯಾವುದೇ ವಿದ್ಯಾರ್ಥಿ ಜಾಯ್ನ್ ಆದರೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋದು ಅಷ್ಟೇ ಅಲ್ಲದೆ ರಿಸರ್ಚ್ ಬಗ್ಗೆನೂ ಅವನು ತಿಳ್ಕೊಳ್ತಾನೆ. ಉದ್ಯಮಶೀಲತೆ ಎಂಟರ್ಪ್ರಿನರ್ಶಿಪ್ ಬಗ್ಗೆನೂ ಕೂಡ ನಾವು ಟ್ರೈನಿಂಗ್ ಕೊಟ್ಕೊಳ್ತಾ, ಒಂದು ವರ್ಡ್ನಲ್ಲಿ ಹೇಳಬೇಕಾದ್ರೆ ಆಲ್ರೌಂಡ್ ಎಜುಕೇಷನ್ ಅನ್ನು ನಮ್ಮ ನೌಕೀಸ್ ಕಾಲೇಜ್ನಲ್ಲಿ ಕೊಡ್ತಾ ಇರೋದ್ರಿಂದ
ಕೊಡ್ತಾ ಇರೋದ್ರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಕಾಲೇಜ್ಗೆ ಬಂದು ಆಯ್ಕೆ ಮಾಡ್ಕೊಳ್ತಾರೆ. AI ಟೂಲ್ಸ್ ದಿನಕ್ಕೆ ಒಂದೊಂದು ಬರುತ್ತೆ. 3 ತಿಂಗಳು ಒಂದು ಟೂಲು ಟ್ರೆಂಡಿಂಗಲ್ಲಿದ್ದರೆ 3 ತಿಂಗಳಾದ್ಮೇಲೆ ಅದು ಔಟ್ಡೇಟೆಡು. ಸೊ ಈಗ ವಿದ್ಯಾರ್ಥಿಗಳಿಗಿರೋ ಭಯ, ಇವತ್ತು ನಾನು ಯಾವುದೋ ಒಂದು ಒಳ್ಳೆ ಕೋರ್ಸಿಗೆ ಸೇರಿಕೊಂಡೆ, ನೆಕ್ಸ್ಟ್ ಒಂದು 10 ವರ್ಷ ಆದಮೇಲೆ ಅದು ಔಟ್ಡೇಟೆಡ್ ಆಗಿಬಿಟ್ರೆ ಏನಪ್ಪ ಮಾಡೋದು ಅಂತ, ಈ ಡೌಟನ್ನು ಹೇಗೆ ನಿವಾರಿಸ್ತೀರಿ ನೀವು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಟೂಲ್ ಅಷ್ಟೇ. ಹಾಗೆ ನೀವೇನು ಹೇಳಿದ್ರಿ, ಪ್ರತಿ ತಿಂಗಳು ಕೂಡ ಅಪ್ಡೇಟ್ ಆಗ್ತಾನೆ ಇರಬೇಕು. ಸೊ ಅದಕ್ಕೆ ನಾನು ಹೇಳಿದ್ದು ಒಂದು ಕೀವರ್ಡ್ ನಾನು ಹೇಳಿದೆ, ಡಿಗ್ರಿ ಪ್ಲಸ್ ಸ್ಕಿಲ್ ಸೆಟ್ ಪ್ಲಸ್ AI ಕಾಂಪಿಟೆನ್ಸ್. AI ಕಾಂಪಿಟೆನ್ಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ನಮ್ಗೆ. ನಾವು ಪ್ರತಿ ವಾರ ಪ್ರತಿ ದಿನ ನಾವು ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ ಅದ್ರ ಬಗ್ಗೆ. ಸೊ ಬ್ರಾಂಚಸ್ ಅಂತ ಬಂದಾಗ ಈ ಕೋರ್ ಬ್ರಾಂಚಸ್ ಇದೆಲ್ಲ ಏನಿದೆ, ಇದೆಲ್ಲ ಯಾವತ್ತಿದ್ರೂ ಅದು ಇಟ್ ಗಿವ್ಸ್ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ಎಂಜಿನಿಯರಿಂಗ್. ಕೋರ್ ಫೌಂಡೇಶನ್ ಯೂಸೇ. ಓಕೆ. ಮುಂಚೆ ಎಲ್ಲ ಹೇಗೆ ಅಂದರೆ ಬರೀ ಸ್ಟೂಡೆಂಟ್ಸ್ ಮಾತ್ರ ಓದಬೇಕಾಗಿತ್ತು, ಈಗ ಫ್ಯಾಕಲ್ಟೀಸು ಓದಬೇಕು. ನಿಮ್ಮ ಫ್ಯಾಕಲ್ಟೀಸು ಅಪ್ ಟು ಡೇಟ್ ಟೆಕ್ನಾಲಜಿನಲ್ಲಿ ಇದ್ದಾರೆ ಅನ್ನೋದನ್ನ ನೀವು ತಿಳ್ಕೊಳ್ಳೋದಕ್ಕೆ ಆ್ಯಸ್ ಎ ಮ್ಯಾನೇಜ್ಮೆಂಟ್ ಏನು ಟೆಸ್ಟ್ ಕಂಡಕ್ಟ್ ಮಾಡ್ತೀರಾ, ಅಥವಾ ಹೇಗೆ, ಹೌ ಡು ಯು ವೆರಿಫೈ ಅಂತ? ಟೀಚರ್ಸಿಗೆ ಪ್ರತಿ ಸೆಮಿಸ್ಟ್ರು ಪ್ರತಿ ವರ್ಷ ಕೂಡ ಪ್ರತಿ ಸುಮಾರು ಟ್ರೈನಿಂಗ್ಸ್ಗಳಿಗೆ ನಾವು ಕಳಿಸ್ಕೊಳ್ತಾ ಮತ್ತೆ ಅವರ ಸ್ಕಿಲ್ಸ್ ಸೆಟ್ಗಳನ್ನು ಅಪ್ಗ್ರೇಡ್ ಮಾಡ್ಕೊಳ್ತಾ ಇರ್ತಾರೆ. ಎಷ್ಟು ಫ್ಯಾಕಲ್ಟೀಸ್ದು ಸಂಖ್ಯೆ ಎಷ್ಟು? ಸುಮಾರು 120ಕ್ಕೂ ಹೆಚ್ಚು ಫ್ಯಾಕಲ್ಟಿಗಳಿದ್ದಾರೆ. ಎಲ್ಲ ಫ್ಯಾಕಲ್ಟಿಗಳಿಗೂ ಒಂದು ಅಪ್ಗ್ರೇಡೇಷನ್ಗೋಸ್ಕರ ಆನ್ಲೈನ್ ಕೋರ್ಸಸ್ ಇರ್ಬೋದು, FDP ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಮಾಡುವಂಥದ್ದು ಇರ್ಬೋದು, ಅದನ್ನೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೇವೆ. ಇನ್ನು ರಿಸರ್ಚ್ ಅಂತ ಬರುವಾಗ ರಿಸರ್ಚ್ಗೂ ಭಾಳ ಒತ್ತನ್ನು ಕೊಟ್ಟು ನಾವು ನಮ್ಮ ಕಾಲೇಜಿನಲ್ಲಿ ಸೀಡ್ ಮನಿ ಅಂತೇಳಿ ಎಲ್ಲ ಕೊಡ್ತಾ ಇದ್ದಾರೆ. ರಿಸರ್ಚ್ ಸಪೋರ್ಟ್ ಮಾಡೋದಕ್ಕೋಸ್ಕರ ಪ್ರಕಟಣೆಗಳು ಮತ್ತು ಪಬ್ಲಿಕೇಶನ್ಸ್ ನಮ್ಮ ಕಾಲೇಜಿನಲ್ಲಿ ಪ್ರತಿ ಪಬ್ಲಿಕೇಶನ್ ಆದ ಕೂಡಲೇ ಆ ಪಬ್ಲಿಕೇಶನ್ಗೆ ಇನ್ಸೆಂಟಿವ್ಸನ್ನು ಕೊಟ್ಕೊಳ್ತಾ ಎನ್ಕರೇಜ್ ಮಾಡ್ತಾ ಇದ್ದಾರೆ ನಮ್ಮ ಮ್ಯಾನೇಜ್ಮೆಂಟು. ಹಾಗಾಗಿ ಫ್ಯಾಕಲ್ಟಿಗಳು ಕೂಡ AI ಟೂಲ್ಸ್ ಇರಬಹುದು ಅಥವಾ ಆಧುನಿಕ ತಂತ್ರಜ್ಞಾನಗಳಿರ್ಬೋದು, ಇದನ್ನು ಅಪ್ಗ್ರೇಡ್ ಮಾಡ್ಕೊಳ್ತಾನೆ ನಮ್ಮ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿಕೊಂಡು ಅವ್ರನ್ನ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರೆ. ರಿಸರ್ಚ್ ಸೆಂಟರ್ ಕೂಡ ಇದೆ ನಮ್ಮ ಕಾಲೇಜ್ನಲ್ಲಿ. ನೈಸ್. ಯಾವ ಕೋರ್ಸಿಗೆ ಜಾಸ್ತಿ ಸ್ಕೋಪ್ ಇರೋದು? ನೀವು ಎಲ್ಲ ಕೋರ್ಸು ಅಂದ್ಬೇಡಿ, ಒಂದು ಸ್ವಲ್ಪ ಜಾಸ್ತಿ ಅಡ್ಮಿಷನ್ ಬರೋದು ಅಥವಾ ಕ್ವೇರೀಸ್ ಬರೋದು ಯಾವ ಕೋರ್ಸಿಗೆ? ಅಡ್ಮಿಷನ್ ರೇಟು ಎಲ್ಲ ಬ್ರಾಂಚಸ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರೆ ಯಾವುದು? ವೈ ಇಸ್ ಇಟ್ ಸೊ? ಮಕ್ಕಳಿಗೆ ಒಂದು ಸ್ವಲ್ಪ ಒಲವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಅಥವಾ ಎನಿಥಿಂಗ್ ರಿಲೇಟೆಡ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆ ಸ್ವಲ್ಪ ಒಲವು ಜಾಸ್ತಿ ಇದೆ. ಓಕೆ. ನೀವು ಆಗಲೇ ಹೇಳ್ತಾ ಇದ್ರಿ ರಿಸರ್ಚ್ಗೆ ಜಾಸ್ತಿ ಒತ್ತು ಕೊಡ್ತೀವಿ ಅಂತ. ಇನ್ಕ್ಯುಬೇಷನ್ ಸೆಂಟರ್ ಅನ್ನೋದು ಈಗ ಚಿರಪರಿಚಿತ ವರ್ಡು. ಸೊ ಇನ್ಕ್ಯುಬೇಷನ್ ಸೆಂಟರ್ಗೆ ನೀವು ಫಸ್ಟ್ ಇಯರಿಂದಲೇ ವಿದ್ಯಾರ್ಥಿಗಳನ್ನ ದೂಡ್ತೀರಾ? ಅದು ಯಾವ ರೀತಿ ಐಡಿಯಾಗಳನ್ನ ಡೆವಲಪ್ ಮಾಡಿದವ್ರನ್ನ ಹೇಗೆ ಗುರುತಿಸ್ತೀರಿ ಅಂತ? ಒಂದು ಸ್ಟಾರ್ಟ್ಅಪ್ ಇರಬೇಕಾಗುತ್ತೆ ನಮಗೆ. ಸ್ಟಾರ್ಟ್ಅಪ್ಗೆ ಮತ್ತು ಇನ್ಕ್ಯುಬೇಷನ್ ದೇ ಆರ್ ಬೋತ್ ಆರ್ ಟೆಕಿ ವರ್ಡ್ಸ್. ಇನ್ಕ್ಯುಬೇಷನ್ ಸೆಂಟರ್ ಈಗಾಗಲೇ ನಮ್ಮ ಕಾಲೇಜ್ನಲ್ಲಿ IoT ಇಂಡಸ್ಟ್ರಿಯಲ್ ಲ್ಯಾಬ್ ಅಂತೇಳಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಯಾವುದೇ ಬ್ರಾಂಚ್ ಇರಬಹುದು, ಅವನು ಜಾಯ್ನ್ ಆದ ಕೂಡಲೇ ಅವನಿಗೆ ಫಸ್ಟ್ ಇಯರ್ನಿಂದಲೇ ನಾವು ಆ ಇನ್ಕ್ಯುಬೇಷನ್ ಸೆಂಟ್ರಿಗೆ IoT ಲ್ಯಾಬಿಗೆ ಕಳಿಸ್ಕೊಳ್ತಾ IoT ಬಗ್ಗೆನೂ ಕೂಡ ಅಡಿಷ್ನಲ್ ಪಠ್ಯೇತರವಾಗಿ ಅಡಿಷ್ನಲ್ ಟ್ರೈನಿಂಗನ್ನು ಕೂಡ IoT ಏರಿಯಾದಲ್ಲಿ ಕೊಡ್ತಾ ಇದ್ದೇವೆ. ಇನ್ನು AIML ಅದರಲ್ಲೆಲ್ಲ ವಿದ್ಯಾರ್ಥಿಗಳು ತಮ್ಮ ಮೊಬೈಲಲ್ಲೇ ಎಲ್ಲ ತಿಳ್ಕೊಳ್ತಾ ಇರ್ತಾರೆ, ಅದರ ಬಗ್ಗೆನೂ ಸ್ವಲ್ಪ ಮಾಹಿತಿಗಳನ್ನು ಕೊಡ್ತಾ ಇರ್ತೇವೆ. ಸೊ ಈ ನಿಟ್ಟಿನಲ್ಲಿ ನಾವು ಇನ್ನೂ ಕೆಲವೊಂದಷ್ಟು ಇನ್ಕ್ಯುಬೇಷನ್ ಸೆಂಟರ್ನನ್ನು ಮಾಡಬೇಕು ಅಂತೇಳಿ ಪ್ರಪೋಸಲ್ಸ್ ಎಲ್ಲ ಬರೆದಿದ್ದೇವೆ ಗೌರ್ಮೆಂಟಿಗೆ. ಆ ಫಂಡಿಂಗ್ಸ್ ಎಲ್ಲ ಬಂದರೆ ನಮಗೆ ತುಂಬ ಇನ್ನೂ ಹೆಚ್ಚಿನ ಇನ್ಕ್ಯುಬೇಷನ್ ಸೆಂಟರ್ಸ್ ಮಾಡ್ಕೊಳ್ತಾ ಆಧುನಿಕ ಇಂಜಿನಿಯರಿಂಗ್ ಕೋರ್ಸಿಗೆ ನಮ್ಮ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಬೇರೆ ಕಾಲೇಜಲ್ಲಿ ನಡೆಯುವಂಥ ಕಾಂಪಿಟೇಷನ್, ಐಡಿಯಾ ಪಿಚ್ ಕಾಂಟೆಸ್ಟ್ ಅಂತ ಇರುತ್ತೆ, ಅಲ್ಲೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಔಟ್ ಆಫ್ ಸ್ಟೇಟ್ ಕೆಲವೊಂದು ಕಾಂಟೆಸ್ಟ್ ಎಲ್ಲ ನಡೆದಿದೆ, ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ಕೂಡ ಗೆದ್ದಿದ್ದಾರೆ. ಓಕೆ. ಈಗ ಯೂಟ್ಯೂಬಲ್ಲಿ ಅರ್ಧಂಬರ್ಧ ವಿಡಿಯೋ ನೋಡಿರ್ತಾರೆ, ಗೂಗಲಲ್ಲಿ ಅರ್ಧಂಬರ್ಧ ಇನ್ಫಾರ್ಮೇಷನ್ ಇರುತ್ತೆ. ನಾವು ಕೇಸ್ಗೆ ಹೋಗೋಣವಾ ಬೇಡವಾ ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಇಲ್ಲಿಗೆ ಬರೋದ್ರಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಒಂದ್ಸಲ ಕ್ಯಾಂಪಸ್ ವಿಸಿಟ್ ಮಾಡೋದ್ರಿಂದ ಆಗೋ ಪ್ರಯೋಜನ ಏನು ಅಂತ ಫೈನಲ್ ಕ್ವೆಶ್ಚನ್. ಬಂದ ವಿದ್ಯಾರ್ಥಿ ಯಾವುದೇ ಕಾರಣಕ್ಕೂ ವಾಪಸ್ ಹೋಗೋದಿಲ್ಲ ಅಡ್ಮಿಷನ್ ಇಲ್ಲದೆ. ಆ ರೀತಿ ನಾನು ಹೇಳ್ಬೋದು. ಯಾಕೆಂದ್ರೆ ನಮ್ಮ ಒಂದು ತರಬೇತುದಾರರಾಗಲಿ ಫ್ಯಾಕಲ್ಟಿಗಳಾಗಲಿ ಎಲ್ಲ ತಂತ್ರಜ್ಞಾನ ಆಗಲಿ ಅಥವಾ ಲ್ಯಾಬೊರೇಟರೀಸ್ ಆಗ್ಬೋದು, ಇಂಡಸ್ಟ್ರಿ ಎಕ್ಸ್ಪೋಷರ್ ಇರ್ಬೋದು, ಅಥವಾ ರಿಸರ್ಚ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅಥವಾ ಪ್ಲೇಸ್ಮೆಂಟ್ ದಾಖಲೆಗಳಿರ್ಬೋದು, ಅವನ್ನೆಲ್ಲ ನೋಡಿದ ಕೂಡಲೇ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಪೋಷಕರು ಬಂದವರು ತಮ್ಮ ಸೀಟನ್ನು ತಗೊಂಡೇ ಹೋಗ್ತಾರೆ ಅನ್ನೋದು ನನ್ನ ಒಂದು
ರೈಟ್. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮ್ಮಿಬ್ಬರಿಗೂ. ಧನ್ಯವಾದ. ಧನ್ಯವಾದ. ನಮಸ್ಕಾರ. ಸೊ ವೀಕ್ಷಕರೇ, ನಾವ್ಕೀಸ್ ಇಂಜಿನಿಯರಿಂಗನ್ನು ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು, ಹಾಸನಕ್ಕೆ ಯಾಕೆ ಹೋಗಬೇಕು ಅನ್ನೋದಕ್ಕೆ ಸಮಗ್ರವಾದಂತಹ ಮಾಹಿತಿಯನ್ನು ಕೊಟ್ಟರು. ಶಿಕ್ಷಣ ಅನ್ನೋದು ಹರಿಯುವಂತಹ ನದಿ, ನಿರಂತರತೆ ಯಾವ ಕಾಲೇಜ್ನಲ್ಲಿ ಜಾಸ್ತಿ ಇರುತ್ತೋ ಆ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ ಆಯ್ಕೆ ಅಂತ ನನಗನ್ಸುತ್ತೆ. ಸೊ ನೀವು ಕೂಡ ಸಾಧ್ಯ ಆದರೆ ನಾವ್ಕೀಸ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿದೆ. ಸೊ ಅಡ್ರೆಸ್ ಕಾರ್ಡನ್ನು ತೋರಿಸ್ತೀವಿ, ಅಲ್ಲಿಗೆ ಒಮ್ಮೆ ಹೋಗಿ ವಾಸ್ತವ ಏನು, ಇವ್ರು ಹೇಳ್ತಿರೋದಕ್ಕೂ ವಾಸ್ತವಕ್ಕೂ ಎಷ್ಟು ಹತ್ತಿರ ಇದೆ ಅಂತ ನೀವೇ ಒಂದ್ಸಲ ಅನಲೈಸ್ ಮಾಡ್ಕೊಳ್ಬೋದು. ಸೊ ಅಡ್ರೆಸ್ ಕಾರ್ಡ್ ಹೀಗಿದೆ.